ವಿಧಾನ ಪರಿಷತ್ ಸದಸ್ಯರು ರವಿ ಅವರು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರು ಮಹಿಳಾ ಆಯೋಗದಲ್ಲಿ ಕಾರ್ಯದರ್ಶಿನೂ ಆಗಿದ್ದರು. ಅಂದರೆ ಮಹಿಳೆಯರ ಪರ ಅವರ ಹಕ್ಕುಗಳ ಬಗ್ಗೆ ಹೋರಾಟ ಮಾಡಿದಂಥವ್ರು. ನನಗೆ ತುಂಬ ಹೆಮ್ಮೆ ಇದೆ, ಯಾಕಂದರೆ ಆಯೋಗದಲ್ಲಿ ಕಾರ್ಯದರ್ಶಿ ಆಗಿ ಕೆಲಸ ನಿರ್ವಹಿಸಿದ್ದಾರೆ 1 ವರ್ಷ. ಮತ್ತು ತುಂಬ ಅನುಭವ ಇರುವಂಥ ಹೆಣ್ಣುಮಗಳು. ಇವತ್ತು ಸರ್ಕಾರದಲ್ಲಿ ಅತಿ ಉನ್ನತವಾದಂಥ ಹುದ್ದೆ ಅದು. ಒಂದು ಹೆಣ್ಣುಮಗಳು ಅಲಂಕರಿಸಿದ್ದಾಳೆ, ಮುಖ್ಯ ಕಾರ್ಯದರ್ಶಿ, ಚೀಫ್ ಸೆಕ್ರೆಟರಿ ಆಫ್ ದ ಕರ್ನಾಟಕ ಗೌರ್ಮೆಂಟ್. ಅವ್ರ ಬಗ್ಗೆ ನೀವು ಕೇಳಿ. ನಿಮಗೆ ಏನೋ ಕೆಲಸ ಆಗಲಿಲ್ಲ, ಅವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಥವಾ ರೆಸ್ಪಾಂಡ್ ಮಾಡಲಿಲ್ಲ ಅಂದರೆ ಹೋಗಿ ಕೇಳಿ, ಪತ್ರವನ್ನು ಬರೀರಿ. ನೀವು ಯಾರಿಗಾರು ಕಂಪ್ಲೇಂಟ್ ಮಾಡೋದಿದ್ರೆ ಮಾಡಿ. ಅದು ಬಿಟ್ಟು ಎಲ್ಲರ ಮುಂದೆ ಡಬಲ್ ಮೀನಿಂಗು, ದ್ವಂದ್ವ ಅರ್ಥ ಇರುವಂಥ ಪದಗಳನ್ನು ಆಡೋದು. ಬೆಳಗ್ಗೆ ಎಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಜೊತೆ, ರಾತ್ರಿ ಎಲ್ಲ ಸರ್ಕಾರದ ಕೆಲಸ ಮಾಡ್ತಾರೆ. ಏನ್ರಿ ಅದರ ಅರ್ಥ? ಇದೊಂದು ಕ್ರಿಮಿನಲ್ ಅಫೆನ್ಸು. ಸೊ ಸೆಕ್ಷನ್ 79 ಅಡಿ ಇವರೊಂದು ಕ್ರಿಮಿನಲ್ ಅಫೆನ್ಸ್ ಒಳಗಡೆ ಬುಕ್ ಆಗ್ತಾರೆ. ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೀನಿ, ಇವರ ವಿರುದ್ಧ ಕ್ರಮವನ್ನು ತಗೊಂಡು ನಮಗೆ 7 ದಿನಗಳಲ್ಲಿ ನೀವು ನಮಗೆ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಯಾಕಂದರೆ ಇದಕ್ಕೆ ಮುಂಚೆನೂ ಗುಲ್ಬರ್ಗ DC ಅವ್ರ ಬಗ್ಗೆ ಹೀಗೇ ಮಾತಾಡಿದರು. ನಂತರ ಹೈಕೋರ್ಟ್ ಅವರಿಗೆ ಚಿಮಾರಿ ಹಾಕ್ತು, ಕ್ಷಮೆ ಕೇಳಿಸ್ತು. ನಂತರನೂ ಅವ್ರಿಗೆ ಬುದ್ಧಿ ಬಂದಿಲ್ಲ. ನಾನು ಹೇಳೋದೇನೆಂದರೆ, ಅಷ್ಟು ಉನ್ನತ ಒಂದು ಅಧಿಕಾರಿ ಬಗ್ಗೆ ನೀವು ಇಷ್ಟು ಮಾತಾಡ್ತೀರಾ, ಸಾಮಾನ್ಯ ಹೆಣ್ಮಕ್ಳಿಗೆ ಹೆಂಗೆ ಮಾತಾಡ್ತೀರಾ? ಯಾವ ಥರ ನಿಮ್ಮ ಮನಸ್ಥಿತಿ ಇರುತ್ತೆ? ಹಾಗಾಗಬಾರ್ದು. ಇವರೆಲ್ಲರಿಗೂ ಬುದ್ಧಿ ಕಲಿಬೇಕು ಇವರು. ಹಾಗಾಗಿ ಆ ಕ್ರಿಮಿನಲ್ ಅಫೆನ್ಸ್ ಒಳಗಡೆ ಇವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಹೇಳಿ ನಾನು ಪೊಲೀಸ್ ಆಯುಕ್ತರಿಗೆ ಬರೆದಿದ್ದೀನಿ. ಒಂದು ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಮಾತಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಅಂತಾನೆ ಇಷ್ಟೊತ್ತವರೆಗೂ ಹೇಳಿದ್ದೀನಿ. ಅಲ್ಲ ಮೇಡಮ್, ಎಷ್ಟು ಮಟ್ಟಿಗೆ ಸರಿನೇ ಅಲ್ಲ. ನೀವು ಸಾಮಾನ್ಯ ಹೆಣ್ಮಕ್ಳ ಬಗ್ಗೆನೂ ಮಾತಾಡಂಗಿಲ್ಲಪ್ಪ. ಹೇಳಿದ್ದೀನಲ್ಲ, ಜ್ಞಾನ. ಇವರೆಲ್ಲ ಹೋಗಿ ಪಾಲಿಸಿ ಮೇಕಿಂಗಲ್ಲಿ ಕೆಲಸ ಮಾಡೋರು. ಒಂದು ಹೆಣ್ಣು ಮಗಳ ಬಗ್ಗೆನೂ ಒಂದು ವಿಷಯ ಬಂದರೆ ಅದ್ರ ಬಗ್ಗೆ ವಿಷಯ ಮಂಡನೆ ಮಾಡಬೇಕು ಅವರು. ಅಂಥ ಸ್ಥಿತಿಯಲ್ಲಿ ಇದ್ದವರು ಈ ಥರ ಡಬಲ್ ಮೀನಿಂಗ್ದು ಮಾತಾಡೋದು, ದ್ವಂದ್ವ ಅರ್ಥ ಕೊಡುವಂಥ ಮಾತುಗಳನ್ನು ಆಡೋದು, ಕ್ಷುಲ್ಲಕವಾಗಿ ಮಾತಾಡೋದು, ಇದು ಅವ್ರ ಮನಸ್ಥಿತಿ ತೋರಿಸುತ್ತೆ. ನಗಾಡೋದು, ಇದೆಲ್ಲ ಅವ್ರ ಮನಸ್ಥಿತಿ ಸರಿ ಇಲ್ಲ. ಇಂಥವರೆಲ್ಲ ಆ ಜಾಗಕ್ಕೆ ಹೋಗೋದು ಸರಿ ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅಂಥವ್ರು ಹೋಗಬಾರ್ದು ಅಂಥ ಜಾಗಕ್ಕೆ. ಆ ಥರ ಮನಸ್ಥಿತಿ ಇರೋರು ಹೋಗಬಾರ್ದು. ವಿಧಾನಸಭೆ, ವಿಧಾನ ಪರಿಷತ್ ಅಂತಂದರೆ ಜನರ ಕೆಲಸ, ದೇವ್ರ ಕೆಲಸ. ಆ ಕೆಲಸ ಮಾಡಲಿಕ್ಕೆ ಹೋಗಬೇಕೇ ಹೊರತು ಈ ಥರ ಎಲ್ಲ ಮಾತಾಡ್ಲಿಕ್ಕೆ ಹೋಗಬಾರ್ದು. ಇವರು ಒಂದಾದ್ಮೇಲೆ ಒಂದು ಹೆಣ್ಣುಮಗಳನ್ನ ಹೆಂಗೆ ಬೇಕಾದ್ರೂ ಮಾತಾಡ್ಬೋದು. ಹೆಣ್ಣು ಮಗಳ ಮೇಲೆ ಈ ಥರ ಮನಸ್ಥಿತಿ ಇದೆ ಅಂತಲೂ ಹೋಗಲೇಬಾರ್ದು. ಇವ್ರು ಯಾವುದಕ್ಕೂ ಇವ್ರ ಲಾಯಕ್ಕೆ ಅಲ್ಲ ರಾಜ್ಯಸಭೆಗಳಿಗೆ ಹೋಗೋದಕ್ಕೆ.